ಕರ್ನಾಟಕ ಹೊಯ್ಸಳ ವೇದಿಕೆಯ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಇವತ್ತು ಭಾಲ್ಕಿ ತಹಸೀಲ್ದಾರ್ ಅವರ ಮುಖಾಂತರ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಏನಂದರೆ ಮೊನ್ನೆ ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಒಂದು ಪತ್ರಿಕೆ ಪ್ರಕಟಣೆ ಹೊರಡಿಸಿದ್ದಾರೆ. ಆ ಪತ್ರಿಕೆ ಪ್ರಕಟಣೆ ಏನಂದರೆ 5 ರಿಂದ 7 ವರ್ಷ ಹಾಗೂ 15 ರಿಂದ 17 ವರ್ಷದ ಮಕ್ಕಳಿಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕೆಂದು ಕಂಪಲ್ಸರಿ ಅಪ್ಡೇಟ್ ಮಾಡಬೇಕೆಂದು ಒಂದು ಆದೇಶ ಹೊರಡಿಸಿದ್ದಾರೆ. ಅದು ಎಲ್ಲ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಉಚಿತವಾಗಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಅದು ಸಂಬಂಧಪಟ್ಟ ಪಂಚಾಯತ್ ವತಿಯಿಂದ ಏನಪ್ಪ ಅಂದ್ರೆ ಉಚಿತವಾಗಿ ಏನಪ್ಪಾ ಅಂದ್ರೆ ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡಬೇಕಂತ ಒಂದು ಆದೇಶ ಹೊರಡಿಸಿದ್ದಾರೆ. ಆದರೆ ಆದೇಶ ಪ್ರಕಾರ ಏನಪ್ಪಾ ಅಂದ್ರೆ ಭಾಲ್ಕಿ ಪಟ್ಟಣದಲ್ಲಾಗಲಿ ಅಥವಾ ಭಾಲ್ಕಿ ತಾಲೂಕಿನಲ್ಲಾಗಲಿ ಏನಪ್ಪಾ ಅಂದ್ರೆ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡಲಾಗುತ್ತಿಲ್ಲ. ಏನಪ್ಪಾ ಅಂದ್ರೆ ಆಧಾರ್ ಸೆಂಟರ್ ಇರುವಂತಹ ಒಂದು ಸ್ಥಳಗಳಲ್ಲಿ ಸುಮಾರು 150 ಹಾಗೂ 200 ರೂಪಾಯಿ ತಗೊಂಡು ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು ಫೋನ್ ನಂಬರ್ ಹಾಕ್ಬೇಕಾದ್ರೂ ಏನಪ್ಪಾ ಅಂದ್ರೆ 100-200 ರೂಪಾಯಿ ತಗೋತಾ ಇದ್ದಾರೆ. ಇಂಥ ಒಂದು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.